ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಫ್ರಮ್ ಮಂಡ್ಯ. ಹೇಗಿದ್ರೆ ಎಲ್ಲರೂ ಆರಾಮಾಗಿದ್ದಾರೆ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇಷ್ಟು ದಿನ ನನ್ನ ಡೈಲಿ ವ್ಲಾಗ್ಸ್ನ ನೋಡ್ತಾ ಬರ್ತಿದ್ರಿ. ಸೊ ಡೈಲಿ ವ್ಲಾಗ್ಸ್ ಜೊತೆಗೆ ನಾನು ಕೆಲವೊಂದಷ್ಟು ಸ್ಕಿನ್ ಕೇರ್ ರೂಟೀನ್ಗಳ ಬಗ್ಗೆ ಶೇರ್ ಮಾಡ್ಕೊತಿದ್ದೆ, ಹೋಮ್ ರೆಮಿಡೀಸ್ ಬಗ್ಗೆ ಶೇರ್ ಮಾಡ್ಕೊತಿದ್ದೆ. ಸೊ ಇವತ್ತು ನಾನು ಪೂರ್ತಿಯಾಗಿ ಸ್ಕಿನ್ ರಿಲೇಟೆಡ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಹೌದು, ತುಂಬ ಜನ ಕೇಳಿದ್ರಿ ಮತ್ತು ಕಮೆಂಟ್ಸ್ ಎಲ್ಲ ಮಾಡಿದ್ರೇನು, ನನಗೆ ಪಿಗ್ಮೆಂಟೇಷನ್ ತುಂಬ ಇದೆ, ಡಾರ್ಕ್ ಸ್ಪಾಟ್ಸ್ ಇದೆ, ಮತ್ತು ಪಿಂಪಲ್ಸ್, ಆಕ್ನಿ ಮಾರ್ಕ್ಸ್ ಇದೆ, ಟ್ಯಾನ್ ಆಗ್ತಿದೆ. ಸೊ ಇದಕ್ಕೆಲ್ಲ ಒಂದು ಸೊಲ್ಯೂಷನ್, ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ಅಂತ ಹೇಳಿ. ಸೊ ನಾನಿವತ್ತು ನಿಮಗೆಲ್ಲ ಒಂದು ಅಮೇಜಿಂಗ್ ಆಗಿರುವಂಥ ಸೊಲ್ಯೂಷನ್ ಜೊತೆ ಬಂದಿದ್ದೀನಿ. ಸೊ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ. ಸೊ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಆ ಒಂದು ಸೊಲ್ಯೂಷನ್ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗಾಗಿ ನಾನು ಯಾವುದೇ ಒಂದು ವಿಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಬನ್ನಿ, ತಡ ಮಾಡ್ತಿರೋ ವಿಡಿಯೋನ ಶುರು ಮಾಡೋಣ. ಸೊ ಪ್ರತಿಯೊಂದು ಸೊಲ್ಯೂಷನ್ ಹಿಂದೆ ನಾವು ಹಲವಾರು ಸಮಸ್ಯೆಗಳನ್ನ ಎದುರಿಸಿರ್ತೀವಿ. ಸೊ ನಾನು ಆಗಲೇ ಹೇಳ್ದಂಗೆ ಪಿಗ್ಮೆಂಟೇಷನ್ ಆಗಿರ್ಬೋದು, ಡಲ್ ಸ್ಕಿನ್ ಆಗಿರ್ಬೋದು, ಅಥವಾ ಏಜ್ ಆಗ್ತಾ ಬರುವಂಥ ರಿಂಕಲ್ಸ್ ಆಗಿರ್ಬೋದು, ಇದೆಲ್ಲದಕ್ಕೂ ತುಂಬ ನಾವು ಕಷ್ಟಪಡ್ತಾ ಇರ್ತೀವಿ. ದಿನೇ ದಿನೇ ಹೆಚ್ಚಾಗ್ತಾ ಹೋದಂಗೆ ಇದೆಲ್ಲ ಏನಿಗೆ ಬರುತ್ತೆ ಅಂತ ನೋಡೋದಾದ್ರೆ ಪೊಲ್ಯೂಷನಿಂದ ಆಗಿರ್ಬೋದು, ಅಥವಾ ಡೈರೆಕ್ಟ್ ಸನ್ಲೈಟಿಂದ ಆಗಿರ್ಬೋದು, ನಾವು ತಗೊಳ್ಳುವಂಥ ಅನ್ಹೆಲ್ತಿ ಫುಡ್ ರೂಟೀನ್ ಆಗಿರ್ಬೋದು, ಜೊತೆಗೆ ಟಿವಿ ಸ್ಕ್ರೀನ್ ಈ ಥರ ಎಲ್ಲ ಟಿವಿಗಳನ್ನ ಹೆಚ್ಚಾಗಿ ನೋಡೋದ್ರಿಂದ, ಫೋನ್ಗಳನ್ನ ಹೆಚ್ಚಾಗಿ ಬಳಸೋದ್ರಿಂದ ಡಾರ್ಕ್ ಸರ್ಕಲ್ಸ್ ಈ ಥರ ಎಲ್ಲ ಆಗ್ತಿರುತ್ತೆ, ಡಲ್ ಸ್ಕಿನ್ ಆಗ್ತಾ ಇರುತ್ತೆ. ಸೊ ಪ್ರಾಪರಾಗಿ ನಾವು ಡಯಟ್ ಫುಡ್ಡನ್ನು ನಾವು ಮೇಂಟೈನ್ ಮಾಡ್ತೀರಾ ನಾವು ನಮ್ಮ ಹೆಲ್ತನ್ನು ಮತ್ತೆ ಜೊತೆಗೆ ಸ್ಕಿನ್ ಅನ್ನು ಕೂಡ ಹಾಳು ಮಾಡ್ಕೊತಾ ಬರ್ತಾ ಇದೀವಿ. ಇವೆಲ್ಲ ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ನಾವು ಫಸ್ಟ್ ನೋಡುವಂಥದ್ದೇ ಪ್ರಾಡಕ್ಟ್ಸ್ಗಳು. ಈಗ ನೀವು ಸೆಲೆಬ್ರಿಟಿಗಳೆಲ್ಲರೂ ನೋಡಿರ್ಬೋದು, ಅವರೆಲ್ಲ ಬಿಸಿಲು, ಮಳೆ ಅಂದಿರ, ಚಳಿ ಅಂದಿರ ಎಷ್ಟೆಲ್ಲ ವರ್ಕ್ ಮಾಡ್ತಾರೆ, ಎಷ್ಟೆಲ್ಲ ಓಡಾಡ್ಕೊಂಡು ಶೂಟಿಂಗ್ ಅಂತೆ ಅದು ಇದು ಅಂತೆಲ್ಲ ಇದು ಮಾಡ್ತಾರೆ. ಬಟ್ ಅಂಥದ್ರಲ್ಲೂ ಅವರ ಸ್ಕಿನ್ಗಳನ್ನ ನೋಡಿದ್ರೆ ಎಷ್ಟು ಗ್ಲಾಸಿ ಆಗಿರುತ್ತೆ, ಎಷ್ಟು ಬ್ರೈಟ್ ಆಗಿರುತ್ತೆ, ಎಷ್ಟು ಕ್ಲಿಯರ್ ಆಗಿ ಏನು ಕ್ರಿಸ್ಟಲ್ ಕ್ಲಿಯರ್ ಆಗಿ ಅವರ ಫೇಸ್ ಇರುತ್ತೆ, ಅವರ ಸ್ಕಿನ್ ಇರುತ್ತೆ. ಸೊ ಇದನ್ನು ನಾವೇನಕ್ಕೆ ಪಡ್ಕೊಳಕ್ಕಾಗ್ತಾ ಇಲ್ಲ ಅಂತೇಳಿ ಅವರು ರೆಕಮೆಂಡ್ ಮಾಡುವಂಥ ಅಥವಾ ಅಡ್ವರ್ಟೈಸ್ನಲ್ಲಿ ತೋರಿಸುವಂಥ ಪ್ರಾಡಕ್ಟ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಸಾವಿರಾರು ಕ್ರೀಮ್ ಅಂತೆ, ಸೋಪ್ಗಳಂತೆ ಅಂತೆಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡಿ ತೊಗೊತೀವಿ. ಬಟ್ ರಿಸಲ್ಟ್ ಅಂತೂ ಝೀರೋ ಇರುತ್ತೆ. ಸೊ ಪೊಲ್ಯೂಷನಿಂದ ಆಗಿರ್ಬೋದು, ಡೈರೆಕ್ಟ್ ಸನ್ಲೈಟಿಂದ ಆಗಿರ್ಬೋದು, ಅಥವಾ ನಾವು ತುಂಬ ಸ್ಟ್ರೆಸ್ ಮಾಡ್ಕೊಂಡಾಗ ಏನು ಒಂದು ವರ್ಕ್ ಟೆನ್ಷನ್ ಅಥವಾ ಮನಿ ಟೆನ್ಷನ್ ಈ ಥರ ಎಲ್ಲ ಒಂದಷ್ಟು ಸ್ಟ್ರೆಸ್ ಇರುತ್ತೆ, ಅದರಿಂದ ಆಗಿರ್ಬೋದು ನಮ್ಮ ಫೇಸಲ್ಲಿ ಏನಾಗುತ್ತೆ, ಮೆಲನಿನ್ ಅಂಶ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ನಮ್ಮ ಫೇಸಲ್ಲಿ ಏನಾಗುತ್ತೆ, ಪಿಗ್ಮೆಂಟೇಷನ್ ಆಗುತ್ತೆ, ಮತ್ತು ಡಾರ್ಕ್ ಆಗ್ತೀವಿ, ಅಂದರೆ ಸ್ಕಿನ್ ಟೋನ್ ನಾವು ಕಪ್ಪಾಗ್ತಾ ಬರ್ತೀವಿ. ಸೊ ಇದನ್ನು ಕಮ್ಮಿ ಮಾಡಬೇಕು ಅಂತಂದರೆ ನಾವೇನು ನಮ್ಮ ಬಾಡಿನಲ್ಲಿ ಗ್ಲೂಟೋಥಯಾನ್ ಜಾಸ್ತಿನ ತಗೋಬೇಕಾಗುತ್ತೆ. ಸೊ ಗ್ಲೂಟೋಥಯಾನ್ ಜಾಸ್ತಿ ತಗೊಂಡಾಗ ಮೆಲನಿನ್ ಅಂಶ ಕಮ್ಮಿ ಆಗ್ತಾ ನಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ, ಹಾಗೆ ಹೆಲ್ತಿ ಕೂಡ ಆಗುತ್ತೆ. ಅಷ್ಟೇ ಮಾಡ್ಬೋದು ಗ್ಲೂಟೋಥಯಾನ್ ಅಂದರೆ ಏನು ಅಂತ ಹೇಳಿ. ಸೊ ನಾನಿವಾಗ ನಿಮಗೆ ಗ್ಲೂಟೋಥಯಾನ್ ಅಂದರೆ ಏನು ಅಂತ ಹೇಳಿ ಫುಲ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಗ್ಲೂಟೋಥಯಾನ್ ಅನ್ನುವಂಥದ್ದು ನಮ್ಮ ಬಾಡಿನಲ್ಲಿ ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗುವಂಥ ಆಂಟಿ ಆಕ್ಸಿಡೆಂಟ್ ಆಗಿದೆ. ಹಲವಾರು ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ಬಾಡಿನಲ್ಲಿ ಇದೆ, ಬಟ್ ಅದಕ್ಕೆಲ್ಲ ಪವರ್ಫುಲ್ ಆಗಿರುವಂಥ ಆಂಟಿ ಆಕ್ಸಿಡೆಂಟ್ ಬಂದು ಗ್ಲೂಟೋಥಯಾನ್ ಅಂತ ಹೇಳ್ತೀವಿ. ಸೊ ಈ ಒಂದು ಗ್ಲೂಟೋಥಯಾನ್ ನಮ್ಮ ಬಾಡಿನಲ್ಲಿ ಇಂಟೇಕ್ ಮಾಡ್ತಾ ಬಂದಾಗ ನಮ್ಮ ಬಾಡಿನಲ್ಲಿ ಒಂದು 3-4 ವಾರಗಳಲ್ಲೇ ನಾವು ಒಂದು ಬ್ರೈಟ್ ಸ್ಕಿನ್, ಹೆಲ್ತಿ ಸ್ಕಿನ್ನ ತಗೊಳ್ತಾ ಹೋಗ್ಬೋದು. ಈ ಗ್ಲೂಟೋಥಯಾನ್ ಅನ್ನುವಂಥದ್ದು ಮಾರ್ಕೆಟಲ್ಲಿ ತುಂಬ ಹೆಸರು ಮಾಡ್ತಾ ಇದೆ ದಿನೇ ದಿನೇ. ಹಾಗೆ ತುಂಬ ರೀತಿಗಳಲ್ಲಿ ನಮಗೆ ಅವೈಲಬಲ್ ಇದೆ. ಅಂದರೆ ಸೋಪ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಈ ಥರ ಒಂದು ಸಪ್ಲಿಮೆಂಟ್ಸ್ ಆಗಿರ್ಬೋದು, ಗಮ್ಮೀಸ್ ಆಗಿರ್ಬೋದು, ಈ ಥರ ವಿಧವಾಗಿ ಸಿಗುತ್ತೆ. ಜೊತೆಗೆ ಇಂಜೆಕ್ಷನ್ ಮೂಲಕನೂ ಕೂಡ ನಾವು ಈ ಒಂದು ಗ್ಲೂಟೋಥಯಾನ್ನ ತಗೋಬೋದು. ಸೊ ಆ ಥರ ಹೋದಾಗ ಯಾವುದು ಸೇಫ್ ಅಂತ ನೋಡಿದಾಗ ನಾವು ಸೋಪ್ ಅಥವಾ ಕ್ರೀಮ್ ಆಗಿರೋದು ಎಲ್ಲ ಸ್ಕಿನ್ ಟೈಪ್ಗೂ ಯೂಸ್ ಆಗಲ್ಲ. ಸೊ ಅದು ತುಂಬ ನಮಗೆ ಸೈಡ್ ಎಫೆಕ್ಟ್ಸ್ಗಳು ಕೊಡೋದೇ ಜಾಸ್ತಿ ಆಗಿರುತ್ತೆ, ಫೇಕ್ ಕೂಡ ಇರುತ್ತೆ. ಸೊ ಆ ಥರ ಹೋದಾಗ ಸಪ್ಲಿಮೆಂಟ್ಸ್ ಅಥವಾ ಇಂಜೆಕ್ಷನ್ ಬೆಸ್ಟ್ ಅಂತ ಹೇಳ್ತೀವಿ. ಯಾಕಂದರೆ ಮೇಲ್ಭಾಗದ ಪೋಷಣೆಗಿಂತ ನಾವು ಇಂಟೇಕ್ ಮಾಡ್ತಾ ಬಂದಾಗ ಯಾವುದೇ ಒಂದು ಫುಡ್ ಆದ್ರೂ ಕೂಡ ನಾವು ಓರಲಿ ತಗೊಳ್ಳೋದ್ರಿಂದ ಅದು ಬೇಗ ರಿಸಲ್ಟ್ನ ಕೊಡುತ್ತೆ, ಹಂಗೆ ಬೇಗನೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಸಪ್ಲಿಮೆಂಟ್ಸ್ ಅಥವಾ ಇಂಜೆಕ್ಷನ್ ಮೂಲಕ ನಾವು ಗ್ಲೂಟೋಥಯಾನ್ ತಗೊಳ್ಳೋದ್ರಿಂದ ಬೇಗನೆ ರಿಸಲ್ಟ್ನ ತಗೋಬೋದು. ಬಟ್ ಸಪ್ಲಿಮೆಂಟ್ಸ್ಗಿಂತ ಇಂಜೆಕ್ಷನ್ ಏನು ಅಂದರೆ ತುಂಬ ಪೇನ್ಫುಲ್ ಇರುತ್ತೆ, ಅಥವಾ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಎಲ್ಲರೂ ಕೈಲೂ ತಗೊಳ್ಳೋದಕ್ಕೆ ಆಗಲ್ಲ. ಸೊ ಈ ಥರ ನಾನು ಸರ್ಚ್ ಮಾಡಬೇಕಿದ್ರೆ ಯಾವ ಒಂದು ಗ್ಲೂಟೋಥಯಾನ್ ಬೆಸ್ಟ್ ಅಂತ ಸರ್ಚ್ ಮಾಡ್ತಿರ್ಬೇಕಾದ್ರೆ ಹಲವಾರು ಡಮ್ಮಿ ಪೀಸ್ಗಳು ಸಿಗುತ್ತೆ. ಚೈನೀಸ್ ಅವರ ಗ್ಲೂಟೋಥಯಾನ್ ಇರ್ಬೋದು, ಅದು ಡಮ್ಮಿ ಆಗಿರುತ್ತೆ. ಆ ಥರ ಕೆಲವೊಂದು ಫ್ರಾಡ್ ಐಟಮ್ಸ್ಗಳು ಕೂಡ ಸಿಗುತ್ತೆ. ಸೊ ಅದೆಲ್ಲ ಬೇಗ ರಿಸಲ್ಟ್ ಕೊಡಲ್ಲ. ಸೊ ಹಾಗಾಗಿ ನಾನು ಸರ್ಚ್ ಮಾಡ್ತಾ ಬಂದಾಗ ಈ ಸೆಲೆಬ್ರಿಟೀಸ್ಗಳು ಎಲ್ಲರೂ ಯೂಸ್ ಮಾಡಿರುವಂಥ ಒಂದು ಪವರ್ಫುಲ್ ಗ್ಲೂಟೋಥಯಾನ್ ನಾನು ಇವಾಗ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ನನಗೆ ಸಿಕ್ಕಿದಂಥ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಬಂದರೆ ಸೊ ಇದು ಶೀಕ್ ನ್ಯೂಟ್ರಿಕ್ಸ್ ಅವರ ಗ್ಲೋ 500 mg ಗ್ಲೂಟೋಥಯಾನ್ ಪ್ಲಸ್ ವಿಟಮಿನ್ ಸಿ ಸ್ಕಿನ್ ರೇಡಿಯನ್ಸ್ ಆ್ಯಂಡ್ ಗ್ಲೋ ಅಂತೇಳಿ. ಸೊ ತುಂಬಾ ಏನೋ ಒಂದು ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥ ಸಪ್ಲಿಮೆಂಟ್ಸ್ ಇದು. ನಾನು ಈ ಒಂದು ಪ್ರಾಡಕ್ಟ್ನ ನಾನು ಇವಾಗಲೇ 1 ವೀಕಿಂದ ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ. ತುಂಬಾ ಒಂದು ರೀತಿ ಡಿಫ್ರೆನ್ಸ್ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನಾನು ನೆಕ್ಸ್ಟ್ ನಿಮಗೆ ಇದರ ಬಿಫೋರ್ ಆ್ಯಂಡ್ ಆಫ್ಟರ್ ಯೂಸಸ್ ಹೇಗೆ ವರ್ಕ್ ಆಯಿತು ನನಗೆ ಅಂತ ತೋರಿಸ್ತೀನಿ. ಸೊ ಇದರ ಒಂದು ಯೂಸರ್ಸ್, ಇದನ್ನು ಹೇಗೆ ಯೂಸ್ ಮಾಡೋದು, ಹಾಗೆ ಇದರಿಂದ ನಮಗೆಲ್ಲ ಏನೆಲ್ಲ ಬೆನಿಫಿಟ್ಸ್ ಇದೆ, ಸೊ ಈ ಒಂದು ಪ್ರಾಡಕ್ಟ್ನ ಏನಕ್ಕೆ ತಗೋಬೇಕು ಅಂತೆಲ್ಲ ನಾನು ಡೀಟೇಲ್ ಆಗಿ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ.
ಶೀಕ್ ನ್ಯೂಟ್ರಿಕ್ಸ್ ಗ್ಲೋ ಏನಪ್ಪ ಅಂತ ತಿಳ್ಕೊಳ್ಳೋದಾದರೆ ಇದರಲ್ಲಿ 500 mg ಜಪಾನೀಸ್ ಗ್ಲೂಟೋಥಯಾನ್ ಇರುತ್ತೆ, ಜೊತೆಗೆ ವಿಟಮಿನ್ ಸಿ ಕೂಡ ಇರುತ್ತೆ. ಇದರಿಂದ ನಮ್ಮ ಪಿಗ್ಮೆಂಟೇಷನ್ ಏನಿದೆ ಕಮ್ಮಿಯಾಗಿ ಗ್ಲೋಯಿಂಗ್ ಮತ್ತು ರೇಡಿಯಂಟ್ ಸ್ಕಿನ್ನ ಕೊಡುತ್ತೆ. ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಜಾಪನೀಸ್ ಸೋಪಿಟಾಕ್ ಗ್ಲೂಟೋಥಯಾನ್ 500 mg, ವಿಟಮಿನ್ ಸಿ 40 mg ಇರುತ್ತೆ. ಟೋಟಲ್ ಶುಗರ್ ಬಂದು ಕೇವಲ 0.24 ಗ್ರಾಮ್ಸ್ ಇರುತ್ತೆ ಅಷ್ಟೇ. ಸೊ ಇದನ್ನು ನೋ ಆ್ಯಡೆಡ್ ಶುಗರ್ ಅಂತಲೇ ಹೇಳ್ಬೋದು. ತುಂಬ ಕಮ್ಮಿಯಾಗಿ ಶುಗರ್ನ ಆ್ಯಡ್ ಮಾಡಿದ್ದಾರೆ. ಸೊ ಇದನ್ನು ಸಪ್ಲಿಮೆಂಟ್ಸ್ ರೂಪದಲ್ಲಿ ತೊಗೊಬೋದು. ಬೇರೆ ಮಾರ್ಕೆಟಲ್ಲಿ ಸಿಗುವಂಥ ಬೇರೆ ಗ್ಲೂಟೋಥಯಾನ್ ಸಪ್ಲಿಮೆಂಟ್ಸ್ಗಿಂತ ಈ ಶೀಕ್ ನ್ಯೂಟ್ರಿಕ್ಸ್ ಅವರ ಗ್ಲೋ ಏನಕ್ಕೆ ಬೆಟರ್ ಅಂದರೆ ಬೆಸ್ಟ್ ಅಂತ ಹೇಳೋದಾದರೆ ಇದು ಡರ್ಮಟಾಲಜಿಸ್ಟ್ ಅಪ್ರೂವ್ಡ್ ಆಗಿರುತ್ತೆ. ಇದು ಇನ್ನು 8 ವೀಕ್ಸಲ್ಲೇ ನಮಗೆ 100% ರಿಸಲ್ಟ್ನು ಕೂಡ ಕೊಡುತ್ತೆ. ಗ್ಲೂಟೋಥಯಾನ್ ಅಬ್ಸಾರ್ಬ್ ವೆಲ್ ಆ್ಯಂಡ್ ಫಾಸ್ಟರ್ ಕಂಪೇರ್ಡ್ ಟು ಕಾಮನ್ ಸೋರ್ಸ್ ಆಫ್ ಗ್ಲೂಟೋಥಯಾನ್. ಈ ಒಂದು ಜಾಪನೀಸ್ ಗ್ಲೂಟೋಥಯಾನ್ ಅದೊಂದು ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್. ಅದು ಕೂಡ ಏನು ಸೆಲ್ ಡ್ಯಾಮೇಜ್ ಆಗಿರುತ್ತಲ್ಲ ಈ ಒಂದು ಫ್ರೀ ರ್ಯಾಡಿಕಲ್ಸಿಂದ UV ರೇಸಿಂದ ಅದ್ರ ಜೊತೆ ಫೈಟ್ ಕೂಡ ಮಾಡುತ್ತೆ. ಸೊ ನಮ್ಮ ಡಾರ್ಕ್ ಸ್ಪಾಟ್ನ ರೆಡ್ಯೂಸ್ ಮಾಡುತ್ತೆ, ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡುತ್ತೆ, ಜೊತೆಗೆ ಮೆಲನಿನ್ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡಿ ನಮ್ಮ ಒಂದು ಸ್ಕಿನ್ ಏನಿದೆ ಈವನ್ ಟೋನ್ ಆಗಿ ಕನ್ವರ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದರಲ್ಲಿರುವಂಥ ವಿಟಮಿನ್ ಸಿ ಏನಪ್ಪ ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ ಒಂದು ಗ್ಲೂಟೋಥಯಾನ್ ಎಫೆಕ್ಟಿವ್ ಆಗಿ ಅಬ್ಸರ್ವ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಒಂದು ಪ್ರಾಡಕ್ಟಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ನಾವು ಇವಾಗ ಗ್ಲೂಟೋಥಯಾನ್ ನಮ್ಮ ಬಾಡಿನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಬೇಕಂದ್ರೆ ಅದಕ್ಕೆ ಬೇಕಾಗಿರುವಂಥದ್ದು ವಿಟಮಿನ್ ಸಿ. ಸೊ ವಿಟಮಿನ್ ಸಿ ಎಷ್ಟು ಇಂಪಾರ್ಟೆಂಟ್ ನಮ್ಮ ಬಾಡಿಗೆ, ನಮ್ಮ ಸ್ಕಿನ್ಗೆ ಅಂತ ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುತ್ತೆ. ಸೊ ಈ ಒಂದು ಗ್ಲೂಟೋಥಯಾನ್ ಚೆನ್ನಾಗಿ ವರ್ಕ್ ಆಗಬೇಕಂದ್ರೆ ಜೊತೆಗೆ ವಿಟಮಿನ್ ಸಿನೂ ಕೂಡ ಇರಲೇಬೇಕು. ಹಾಗಾಗಿ ನಮ್ಮ ಬಾಡಿನಲ್ಲಿ ವಿಟಮಿನ್ ಸಿ ಪ್ರೊಡ್ಯೂಸ್ ಆಗಲ್ಲ, ಹಾಗಾಗಿ ನಾವು ಓರಲಿ ತಗೊಳ್ಬೇಕಾಗುತ್ತೆ. ಎರಡನ್ನೂ ಬೇರೆ ಬೇರೆ ವಿಟಮಿನ್ ಸಿ ಬೇರೆ ಗ್ಲೂಟೋಥಯಾನ್ನ ಬೇರೆ ಬೇರೆ ತಗೊಳ್ಳೋದಕ್ಕಿಂತ ಎರಡು ಒಟ್ಟಿಗೆ ಇರುವಂಥ ಈ ಒಂದು ಶೀಕ್ ನ್ಯೂಟ್ರಿಕ್ಸ್ ಅವರ ಗ್ಲೋ 500 mg ಗ್ಲೂಟೋಥಯಾನ್ ಪ್ಲಸ್ ವಿಟಮಿನ್ ಸಿ ರೇಡಿಯನ್ಸ್ ಆ್ಯಂಡ್ ಗ್ಲೋನ ಸಪ್ಲಿಮೆಂಟ್ನ ತೊಗೊಳ್ತಾ ಬಂದರೆ ನೀವು ಇನ್ಸ್ಟೆಂಟಾಗಿ ರಿಸಲ್ಟ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಗೆ ಇವಾಗ ತುಂಬ ಖುಷಿ ಆಗೋದು, ವಾವ್ ಈ ಥರ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ಬೋದಾ, ಇಷ್ಟೆಲ್ಲ ರಿಸಲ್ಟ್ ಸಿಗುತ್ತಾ, ಇದರ ಹಿಂದೆ ನಿಮಗೆ ಭಯ ಕೂಡ ಶುರುವಾಗುತ್ತೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಗೆ ಏನೋ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತಾ, ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತಾ ಅಂತೆಲ್ಲ ತಲೆಗೆ ಇವಾಗ ಯೋಚನೆ ಬಂದಿರುತ್ತೆ. ಸೊ ಅದನ್ನೆಲ್ಲ ಸೈಡ್ಗಿಡಿ, ಯಾಕಂತಂದರೆ ಡರ್ಮಟಾಲಜಿಸ್ಟ್ ಅಪ್ರೂವ್ಡ್ ಆಗಿರುವಂಥ ಒಂದು ಸಪ್ಲಿಮೆಂಟ್ಸ್ ಅಂತಲೇ ಹೇಳ್ಬೋದು. ಜೊತೆಗೆ US FDA ಅಪ್ರೂವ್ ಆಗಿರುವಂಥ ಸೇಫೆಸ್ಟ್ ಸಪ್ಲಿಮೆಂಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ನೋಡ್ತಾ ಬಂದರೆ ಇದರ ಯೂಸಸ್ ಏನು, ಇದರ ಸೈಡ್ ಎಫೆಕ್ಟ್ಸ್ ಇದೆ ಅಥವಾ ಇದೆಲ್ಲ ಸೇಫ್ ಇದೆ ಅಂತ ಎಲ್ಲ ತಿಳ್ಕೊಂಡ್ವಿ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು, ಯಾವ ಟೈಮಲ್ಲಿ ಯೂಸ್ ಮಾಡೋದು, ಸೊ ಇದನ್ನೆಲ್ಲ ಇವಾಗ ನಾನು ತೋರಿಸ್ಕೊಡ್ತೀನಿ. ಸೊ ಬನ್ನಿ. ಸೊ ಈ ಒಂದು ಟ್ಯಾಬ್ಲೆಟ್ನ ಯಾವಾಗ ಹೇಗೆ ಎಷ್ಟು ತಗೋಬೇಕಂತ ನೋಡೋದಾದರೆ ಆದಮೇಲೆ ಆಗಿರ್ಬೋದು, ಊಟ ಆದಮೇಲೆ ಆಗಿರ್ಬೋದು ಅಥವಾ ರಾತ್ರಿ ಟೈಮಲ್ಲಿ ತೊಗೋಬೇಕಾಗುತ್ತೆ. ಸೊ ಒಟ್ಟಿನಲ್ಲಿ ಎಂಟಿ ಸ್ಟಮಕಲ್ಲಿ ತೊಗೋಬಾರ್ದು. ಸೊ ನೋಡ್ತಿರ್ಬೋದು ಈ ಥರ ಒಂದು ಟ್ಯಾಬ್ಲೆಟ್ ಬರುತ್ತೆ. ಸೊ ಈ ಒಂದು ಟ್ಯಾಬ್ಲೆಟ್ನ ದಿನಕ್ಕೆ ಒಂದು ಮಾತ್ರ ತೊಗೊಳ್ಬೇಕಾಗತ್ತೆ, ಅತಿ ಹೆಚ್ಚಾಗಿ ತೊಗೊಳೋದಕ್ಕೆ ಹೋಗಬೇಡಿ. ಸೊ ಇದು ನಾನು ತೊಗೊತಿರುವಂಥ ಟ್ಯಾಬ್ಲೆಟ್ ಬಂದು ಸ್ಟ್ರಾಬೆರಿ ಲೆಮನ್ ಇದೆ. ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಇಷ್ಟಪಡ್ತೀರ ನೀವು, ಒಂಥರ ಅಡಿಕ್ಟ್ ಆಗಿಬಿಡ್ತೀರ ಒಂದು ಸಲ ತೊಗೊಳಕ್ಕೆ ಶುರು ಮಾಡಿದ್ರೆ, ಅಷ್ಟು ಚೆನ್ನಾಗಿ ಸಿಗುತ್ತೆ. ಸೊ ಇದರಲ್ಲಿ ನೋ ಆ್ಯಡೆಡ್ ಶುಗರ್ ಇರೋದ್ರಿಂದ ವೇಗನ್ ಹಾಗೆ ಗ್ಲೂಟೆನ್ ಫ್ರೀ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಇಲ್ಲ, ಮತ್ತು ಇದನ್ನು ತಗೊಂಡಾಗ ಡೈಜೆಷನ್ ಪ್ರಾಬ್ಲಮ್ಸ್ ಆಗಲಿ ಅಥವಾ ಬ್ಲೋಟಿಂಗ್ ಆಗೋದಾಗಲಿ ಇದು ಯಾವುದೂ ಕೂಡ ಆಗೋದಿಲ್ಲ. ಹಾಗೆ ಇದು ಬೇಗ ಅಬ್ಸರ್ವ್ ಆಗುತ್ತೆ ಮತ್ತು ಬೇಗ ಅಂದರೆ ಫಾಸ್ಟಾಗಿ ಎಫೆಕ್ಟ್ನ ಕೊಡುತ್ತೆ. ಸರ್ ನೀವು ಅಬ್ಸರ್ವ್ ಮಾಡಿರ್ಬೋದು ಎಷ್ಟು ಬೇಗ ನೀರಲ್ಲಿ ಡಿಸಾಲ್ವ್ ಆಯಿತು ಎಫರ್ವೆಸೆಂಟ್ ಥರ ಅಂತೇಳಿ. ಸೊ ನಾವು ಈಗ ಬೇರೆ ಸಿಗುವಂಥ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಪಿಲ್ಸ್ ಆಗಿರ್ಬೋದು, ಗಮ್ಮೀಸ್ ಆಗಿರ್ಬೋದು, ಇದೆಲ್ಲದಕ್ಕಿಂತ ಈ ಒಂದು ಎಫರ್ವೆಸೆಂಟ್ ಗ್ಲೂಟೋಥಯಾನ್ನ ಚೂಸ್ ಮಾಡೋದ್ರಿಂದ ಇದು ಬೇರೆ ಎಲ್ಲ ಕ್ಯಾಪ್ಸೂಲ್ ಅಥವಾ ಟ್ಯಾಬ್ಲೆಟ್ಸ್ಗಿಂತ ಬೇಗನೆ ನಮ್ಮ ಲಿಕ್ವಿಡ್ ಜೊತೆ ಅಬ್ಸರ್ವ್ ಆಗುತ್ತೆ. ಸೊ ಇದರಿಂದ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಸ್ಟಮಕ್ ಅಪ್ಸೆಟ್ ಆಗಿರ್ಬೋದು, ಈ ಥರ ಏನೂ ಆಗೋದಿಲ್ಲ, ತುಂಬಾ ಜೆಂಟಲ್ ಆಗಿರುತ್ತೆ. ನಾನು ಇದನ್ನು ಹೇಗೆ ಪರ್ಚೇಸ್ ಮಾಡೋದು ಅಂತೇಳಿ ಡೀಟೇಲ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ, ಪ್ರತಿಯೊಂದು ಲಿಂಕನ್ನು ಶೇರ್ ಮಾಡಿರ್ತೀನಿ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಕುಡಿತಾ ಬರ್ತೀರಾ ನೀವು ಕೂಡ. ಸೊ ಬೆಸ್ಟ್ ರಿಸಲ್ಟ್ಗೋಸ್ಕರ ಈ ಒಂದು ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಲೇಬೇಕು ಖಂಡಿತವಾಗ್ಲೂ. ಸೊ ನೋಡಿ ನಾನು ಎಷ್ಟು ಬೇಗ ಮುಗಿಸ್ತೇನೆ ನೋಡಿದ್ರಲ್ವಾ, ಇದನ್ನ ಹೇಗೆ ತಗೊಳ್ಳೋದು, ಯಾವ ಟೈಮಲ್ಲಿ ತಗೊಳ್ಳೋದು ಅಂತೇಳಿ. ಸೊ ಇವಾಗ ನಿಮಗೆಲ್ಲ ಡೌಟ್ ಇರುತ್ತೆ ಯಾರ್ಯಾರೆಲ್ಲ ತಗೋಬೋದು, ಈಗ ಡೌಟ್ಸ್ ಶುರು ಆಗಿರುತ್ತೆ. ಸೊ ಇದನ್ನ ಪ್ರತಿಯೊಬ್ಬರು ಕೂಡ ಸೇವಿಸ್ಬೋದು. ಅಂದರೆ ಏಜ್ ಬಂದು 18+ ಇರುವಂಥ ಪ್ರತಿಯೊಬ್ಬರು 18+ ಪ್ರತಿಯೊಬ್ಬರು ಕೂಡ ಈ ಒಂದು ಸಪ್ಲಿಮೆಂಟ್ಸ್ನ ತಗೋಬೋದು. ನೀವೊಂದು ಕ್ರಿಸ್ಟಲ್ ಕ್ಲಿಯರ್ ಆಗಿರೋ ಸ್ಕಿನ್ ತಗೋಬೇಕು, ಸೆಲೆಬ್ರಿಟಿ ಥರ ಕಾಣಿಸ್ಬೇಕು ಅನ್ನೋ ಅಂತ ಪ್ರತಿಯೊಬ್ಬರು ಕೂಡ ಈ ಒಂದು ಸಪ್ಲಿಮೆಂಟ್ಸ್ನ ತಗೋಬೋದು. ಅಂದಂಗೆ ಏನು ನಾನು ಪ್ರೆಗ್ನೆಂಟ್ ಇದ್ದೀನಿ ಅಥವಾ ಲ್ಯಾಕ್ಟೇಟಿಂಗ್ ಮಾಮ್ ಈ ಥರ ಎಲ್ಲ ಇದೆ, ನಾನು ತಗೋಬೋದು ಅಂತ ಕೇಳಿದ್ರೆ 100% ತಗೋಬೋದು. ಪ್ರತಿಯೊಬ್ಬರು ಯೂಸ್ ಮಾಡಿ ಏನೋ ಒಂದು ಹೆಲ್ತಿ ಸ್ಕಿನ್ ಅಥವಾ ಬ್ರೈಟ್ ಸ್ಕಿನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಒಂದು ಪ್ರಾಡಕ್ಟ್ನ ಎಲ್ಲಿ ತಗೊಳ್ಳೋದು, ಹೇಗೆ ನಾವು ಪರ್ಚೇಸ್ ಮಾಡೋದು ಅಂತ ನೀವು ಕೇಳೋದಾದರೆ ಇದರ ಅಫಿಷಿಯಲ್ ವೆಬ್ಸೈಟ್ ಬಂದು www.chicnutrix.com. ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಇನ್ನೂ ಎಕ್ಸ್ಟ್ರಾ ಡಿಸ್ಕೌಂಟ್ ಬೇಕು ನನಗೆ ಅಂತ ನೋಡೋದಾದರೆ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನನ್ನ ಒಂದು ಕೂಪನ್ ಕೋಡ್. ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನನ್ನ ಒಂದು ಕೂಪನ್ ಕೋಡ್ನ ನೀವು
ಯೂಸ್ ಮಾಡಿಕೊಂಡ್ರೆ ನಿಮಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಈ ಒಂದು ವೆಬ್ಸೈಟ್ ಅಲ್ದಿರೋ ನಿಮಗೆ ತುಂಬ ಕಡೆನೂ ಸಿಗುತ್ತೆ. ನೈಕಾ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಟೈರಾ ಆಗಿರ್ಬೋದು, ಝೆಪ್ಟೋ, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಈ ಥರ ಎಲ್ಲ ಕಡೆನೂ ಕೂಡ ಅವೈಲೇಬಲ್ ಇದೆ. ನೀವು ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು. ಈ ಒಂದು ಪ್ರಾಡಕ್ಟ್ ಏನಿದೆ ತುಂಬ ಈಗ ಬಿಸಿ ಮಾಮ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ನಮಗೆ ಸ್ಕಿನ್ ಕೇರ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ, ನಾವು ಫ್ರೀ ಆಗ್ತಾ ಇಲ್ಲ, ಹೇಗೆ ಸ್ಕಿನ್ ಕೇರ್ ಮಾಡೋದು ಈ ಥರ ಎಲ್ಲ ಒಂದು ನೀವು ಕಷ್ಟಪಡ್ತಾ ಇದ್ದೀರಾ. ಸೊ ನಿಮಗೆ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂದರೆ ಈ ಒಂದು ಶೀಕ್ ನ್ಯೂಟ್ರಿಕ್ಸ್ ಅವರ ಗ್ಲೂಟೋಥಯಾನ್. ಖಂಡಿತವಾಗ್ಲೂ ಕೂಡ ತಗೊಂಡು ಯೂಸ್ ಮಾಡಿ ಒಂದು ಒಳ್ಳೆ ರಿಸಲ್ಟ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.